2 ವರ್ಷ 7 ತಿಂಗಳು ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾವ ನನ್ನ ಮಗ ಬಂದು ಜವಾಬ್ದಾರಿ ಕೊಡ್ತಾನೆ? ಇಲ್ಲಲ್ಲೂ ಏನಾದ್ರು ಸೇಲ್ ಇಟ್ಟಿದ್ರೆ ಏನೋ ಮಿಸ್ ಆಗ್ಬೋದು ಅಂತ ಒಪ್ಕೋಬಹುದು. ಇದು ಮಿಸ್ ಆಗಲ್ಲ, ಇಂಟೆನ್ಷನ್ ಮಾಡಿದ್ರೆ ನೀವು ಸ್ಕ್ಯಾನ್ ಮಾಡಿ ಬ್ಯಾಚ್ ನಂಬರ್ ಏನ್ ಬರುತ್ತೆ ಸ್ಕ್ಯಾನ್ ಮಾಡಕ್ ಬರದೇ ಇಲ್ಲ. ನಮ್ದೆಲ್ಲ ಇದೇ ಬರೋದು. ಇಲ್ಲಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಇಯರ್ ಅಂತಿದೆ. ಇದರಲ್ಲಿ ನೋಡಿದರೆ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ನಾನು ಆಲ್ರೆಡಿ ನನ್ನ ಮಗಳಿಗೆ ಮೆಡಿಸಿನ್ ಒಂದು ಫುಲ್ ಇದು ಎಷ್ಟು ಪ್ರಿಸ್ಕ್ರೈಬ್ ಮಾಡಿದ್ರಲ್ಲ ಅವರು ಫುಲ್ ಒಂದು ಕುಡಿಸಿದ್ದೀನಿ. ಇಫ್ ಇನ್ ಕೇಸ್ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಇದು ಯಾರು ಕೊಟ್ಟಿದ್ದಾರೆ ಅವ್ರು. ಕುಡಿಸಿದ್ದೀವಿ. ಹೆಚ್ಚು ಕಮ್ಮಿ ಆದರೆ ಯಾರು ನೀವು ಬರ್ಕೊಡ್ತೀರಾ ನನಗೆ? ನಾನು ಜವಾಬ್ದಾರಿ ತಗೊಳ್ತೀನಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಅಂತ ನನಗೆ ಬರ್ಕೊಡ್ತೀನಿ. ಇಲ್ಲಿಂದ ಶೆಲ್ಫಿಂದ ತೊಗೊಂಬಂದು ಇಲ್ಲಿ ಇಡಕ್ಕೊಬ್ರು, ಇಲ್ಲಿಂದ ಪಕ್ಕ ಶಿಫ್ಟ್ ಮಾಡೋಕ್ಕೊಬ್ರು, ಪೇಪರಲ್ಲಿ ಹಾಕೋಕ್ಕೊಬ್ರು, ದುಡ್ಡು ಇಸ್ಕೊಳಕ್ಕೊಬ್ರು, ಎಣ್ಸಕ್ಕೊಬ್ರು, ಚೆಕ್ ಮಾಡೋಕ್ಕೊಬ್ರು ಇಲ್ವಾ? ಚಿಕ್ಕಮಗಳೂರಿನ ಆಶ್ರಯ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿ ಮಾರಾಟ. ಪುಟ್ಟ ಮಗುವಿಗೆ ಜ್ವರ ಇದೆ ಅಂತ ಹೋದಾಗ ಎಡವಟ್ಟು. 2 ವರ್ಷ 7 ತಿಂಗಳ ಮಗುವಿಗೆ ಔಷಧಿ ಕೊಟ್ಟ ಸಿಬ್ಬಂದಿ. ಮಗಳಿಗೆ ಈ ಸಿರಪ್ ಕುಡಿಸಿದ್ದೀನಿ, ಏನಾದ್ರೂ ಆದ್ರೆ ನೀವೇ ಜವಾಬ್ದಾರಿ. ದುಡ್ಡು ತಗೊಳ್ಳೋಕೆ ಒಬ್ರು, ಎಣಿಸೋಕೆ ಒಬ್ರು ಇದ್ದಾರೆ, ಆದ್ರೆ ಮೆಡಿಸಿನ್ ಚೆಕ್ ಮಾಡೋಕೆ ಒಬ್ರು ಇಲ್ವಾ? ಆಶ್ರಯ ಆಸ್ಪತ್ರೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಗುವಿನ ತಂದೆ. ಜನರ ಜೀವದ ಜೊತೆ ಯಾಕೆ ಚೆಲ್ಲಾಟ ಆಡ್ತಿದ್ದೀರಿ ಅಂತ ಗರಂ. ಚಿಕ್ಕಮಗಳೂರಿನ ಆಶ್ರಯ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿ ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಪುಟ್ಟ ಮಗುವೊಂದಕ್ಕೆ ಜ್ವರ ಇದೆ ಅಂತ ತಂದೆ ಆಸ್ಪತ್ರೆಗೆ ಹೋಗಿದ್ದಾರೆ, ಸಿರಪ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ವೇಳೆ ಅವಧಿ ಮೀರಿರೋದು ಗೊತ್ತಾಗಿದೆ. 2 ವರ್ಷ 7 ತಿಂಗಳ ಮಗುವಿಗೆ ಔಷಧಿಯನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ. ಅದನ್ನ ಮಗುವಿಗೆ ಕುಡಿಸಿದ್ದಾರೆ. ಆ ಬಳಿಕ ಗೊತ್ತಾಗಿದೆ ಇದು ಔಷಧಿ ಅವಧಿ ಮೀರಿದೆ ಅಂತ. ಇದೀಗ ತಂದೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಗಳಿಗೆ ನಾನು ಈ ಸಿರಪ್ ಕುಡಿಸಿದ್ದೀನಿ, ಏನಾದ್ರೂ ಆದ್ರೆ ನೀವೇ ಜವಾಬ್ದಾರಿ. ಇಲ್ಲಿ ದುಡ್ಡು ತಗೊಳ್ಳೋಕೆ ಒಬ್ರಿದ್ದಾರೆ, ಎಣಿಸೋಕೆ ಒಬ್ರಿದ್ದಾರೆ, ಆದ್ರೆ ಮೆಡಿಸಿನ್ ಚೆಕ್ ಮಾಡೋದಕ್ಕೆ ಯಾರು ಇಲ್ವಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಶ್ರಯ ಆಸ್ಪತ್ರೆ ವಿರುದ್ಧ ಮಗುವಿನ ತಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜನರ ಜೀವದ ಜೊತೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದೀರಾ? ದುಡ್ಡಿಗಾಗಿ ಇಂಥ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತಂದೆಯೊಬ್ರು ಪ್ರಶ್ನೆ ಮಾಡ್ತಿದ್ದಾರೆ. 8 ಜನ ಇಟ್ಟಿದ್ದೀರಾ, ನೋಡಕ್ಕೆ ಯಾರಿಗೂ ಆಗಲ್ಲ. 1 ನಿಮಿಷ ಎಷ್ಟೊತ್ತಾಗುತ್ತೆ ನಾನು ತೋರಿಸ್ತೀನಿ. ಒಂದ್ ಸೆಕೆಂಡ್ ಅಷ್ಟೇ. ಸ್ಕ್ಯಾನ್ ಮಾಡಿರೋ ಟ್ಯಾಬ್ಲೆಟ್ ಎಲ್ಲಿದೆ? ಆಟಾನಿಕ್ ಎಲ್ಲಿದೆ? ಓಪನ್ ಮಾಡಿರೋದು ಸ್ಕ್ಯಾನ್ ಮಾಡಿದ್ಮೇಲೆ ಬ್ಯಾಚ್ ನಂಬರ್ ಏನ್ ಬರುತ್ತೆ? ಅದೇ ಓಪನ್ ಮಾಡಿರೋದು. ಸ್ಕ್ಯಾನ್ ಮಾಡಿ ನನಗೆ ಪ್ರಿಂಟ್ ಕೊಡ್ರಿ. ಸ್ಕ್ಯಾನ್ ಮಾಡಿ ನನಗೆ ಪ್ರಿಂಟ್ ಕೊಡ್ರಿ. ಇದು ಸ್ಕ್ಯಾನ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನಾನು ನೋಡ್ಬೇಕು. ನಾನು ಸ್ಕ್ಯಾನ್ ಮಾಡಿ ಒಂದು ಬಿಲ್ ಕೊಡಿ. ಅಲ್ಲ ನಾವು ಹೇಳ್ತಾ ನಾವೆಲ್ಲದು ಇದೇ ಇರೋದು. ಅಲ್ಲಿಂದ ಬಂದಿರಬೇಕು. ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಕ್ ಬರದೇ ಇಲ್ಲ. ನಮ್ದೆಲ್ಲ ಇದೇ ಬರೋದು. ನಾನ್ ಮಗಳಿಗೆ ಕುಡಿಸಿನ್ ಮೇಡಮ್. ಹೆಚ್ಚು ಕಮ್ಮಿ ಏನಾದ್ರು ನಿಜಾಗ್ಲು ಆದ್ರೆ ಆಗದ್ ಬೇಡ, ದೇವ್ರದಿಂದ ಹೆಚ್ಚು ಕಮ್ಮಿ ನನಗೆ ನೋಡಿ ನನಗೆ 4-5 ಸತಿ ನೀವ್ ಏನೇ ಹೇಳಿದ್ರು ನಾನು ಸುಮ್ನೆ ಹೋಗಿದ್ದೀನಿ. ನಾನು ಆರ್ಗ್ಯೂನೇ ಮಾಡಕ್ ಬಂದಿಲ್ಲ. ತಪ್ಪಿದ್ದಾರೇನು ನೀನ್ ನನ್ನ ಹತ್ರ? ಮೇಡಮ್ ಸ್ಕ್ಯಾನ್ ಆಗಲ್ಲ ಅಂತೀಯಾರ ಇವರು. ಸ್ಕ್ಯಾನ್ ಆಗಿ ನನಗೆ ಹೆಂಗ್ ಕೊಟ್ರು ಇವರು? ಕುಡ್ಸಿದೀವಿ ಮೇಡಮ್. ಹೆಚ್ಚು ಕಮ್ಮಿ ಅಂದ್ರೆ ಯಾರು ನೀವು ಬರ್ಕೊಡ್ತೀರಾ ನನಗೆ? ನಾನ್ ಜವಾಬ್ದಾರಿ ತಗೊಳ್ತೀನಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಅಂತ ನನಗೆ ಬರ್ಕೊಡಿ. ಗೊತ್ತಿರೋದಂದ್ರೆ ಅಲ್ಲ, ಗೊತ್ತಿದಾರಂತೇಳಿ ಏನಾದ್ರು ಆದ್ರೆ ಪಾಪಿಗೆ ಏನ್ ಮಾಡ್ತೀರಾ? ಆಮೇಲೆ ಹೆಚ್ಚು ಕಡಿಮೆ ಆಗೋದು 7 months ಬೇರೆ ಕಡೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ರಾತ್ರಿ ನಾವ್ ಏನೋ ಕಾನ್ಶಿಯಸ್ ಅಲ್ಲಿ ನೋಡಿದ್ವಿ ಸ್ವಲ್ಪ ಕೂಡ. ನಾನೇನಾದ್ರು ಕಂಟಿನ್ಯೂ ಮಾಡ್ತೀವಿ ಹೆಚ್ಚು ಕಮ್ಮಿ ಆಗ್ತಿದ್ರೆ ಆದ್ರೂ 2-3 ಹೋಗಿದೆ.
ನನ್ಗೆ ಸ್ಟಾಕ್ ಇತ್ತು ತಾನೇ ನಿಮ್ಮ ಹತ್ರ? ನಮ್ಮ ಹತ್ರ ಬಂದಿರೋದು ಇದೇ ಇದರಿಂದ ಅವ್ರು ಕಳಿಸಿರ್ತಾರೆ, ಅಲ್ಲಿಂದ ಮಿಸ್ಟೇಕ್ At least ಆಗಿದೆ. ಅವ್ರು ಕೊಟ್ರೆ ನೀವ್ ಕೊಟ್ಟಿದ್ದೀರಾ? ಅವ್ರು ಕೊಟ್ಟಿರೋದ ನೀವ್ ಕೊಟ್ಟಿರೋದ? ಬ್ಯಾಚ್ ನಂಬರ್ ಎಲ್ಲಿ ಚೇಂಜ್ ಮಾಡಿದೀರಾ? ಇಲ್ಲಲ್ಲೂ ಏನಾದ್ರೂ ಸೇಮ್ ಇರ್ತಿದ್ರೆ ಏನೋ ಮಿಸ್ ಆಗ್ಬಿಟ್ರೆ ಅಂತ ಒಪ್ಕೋಬೋದಿತ್ತು. ಇದು ಮಿಸ್ ಆಗಲ್ಲ, ಇಂಟೆನ್ಷನ್ ಆಗಿ ಮಾಡಿರೋದು ನೀವು. ಚೆಕ್ ಮಾಡಿ ನೀವು. ಬಾರ್ ಕೋಡ್ ಸ್ಕ್ಯಾನ್ ನೋಡಿ ನನಗೆ. ಒಂದ್ ಸೆಕೆಂಡ್ TP 5016 5/26 ನನಗೆ ಆ ಮೆಡಿಸಿನ್ ಕೊಡಿ. ಇದೆ ಇದು. ನನ್ನ ಮಗಳಿಗೆ 2 ವರ್ಷ 7 ತಿಂಗಳು ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾವ ನನ್ನ ಮಗ ಬಂದ್ ಜವಾಬ್ದಾರಿ ಕೊಡ್ತಾನೆ? ಹಾ? ನಿಮ್ಮ ಹತ್ರ ಈಗ ಬಂದ್ ನಾನು ತಗೊಂಡೆ, ಈಗ ನಿಮ್ಗೆ ಕೊಡಕ್ ಸ್ಟಾಕ್ ಇದೆ. ಎಕ್ಸ್ಪೈರಿ ಎಷ್ಟು ಮಾಡಿದ್ದೀರಿ? ಆಗಲ್ಲ. ಆಗಿದೆಯಾ? 7 ವರ್ಷ 7 ತಿಂಗಳು. ನೀವೇ ತಾನೇ ಕೇಳಿದ್ದು ಏನ್ ಮಾಡ್ಬೇಕು? ನಾನು ಕಳಿಸ್ತೀನಿ. ನೀವೇ ಹೇಳ್ತೀರಾ ಏನ್ ಮಾಡ್ಬೇಕು ಪಾಪುಗೆ ಏನಾದ್ರು ಆದ್ರೆ ನೀವೇನ್ ಮಾಡ್ತೀರಾ? ಆಮೇಲೆ ಸರ್ ಏನು ಇಲ್ಲ ಬಿಡಿ ಸರ್ ಇದೆ ಅಂತ ಹೇಳ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ನಾನು ಬಿಟ್ಟು ಹೋಗ್ತೀನಿ ಅಣ್ಣ, ಇದು ಸ್ಕ್ಯಾನ್ ಮಾಡಿ. ಆಗಲ್ಲ, ಅದು ತಪ್ಪಿದೆ, ಅದಕ್ಕೆ ಒಪ್ಕೊಳ್ತಿದ್ದೀರಾ? ಬ್ಯಾಚ್ ನಂಬರ್ ಚೇಂಜ್ ಆಗ ನಮ್ಮ ಮಕ್ಕಳು ಜೀವ ನಾವು ಮಾಡ್ಬೇಕಾ? ನಾವು ನಿಮಗೆ ನಮಸ್ತೆ. ಇದು ಆಶ್ರಯ ಹಾಸ್ಪಿಟ್ಲ್ ಮೆಡಿಕಲಲ್ಲಿ ನನ್ನ ಮಗಳು ಬಂದು ಅಮೈರಾ ಫಾತಿಮಾ ಅಂತೇಳಿ 2 ವರ್ಷ 7 ತಿಂಗಳು ಅವರಿಗೆ ಇನ್ಫೆಕ್ಷನ್ ಆಗಿತ್ತು ಅಂತೇಳಿ ಏನೋ ಟ್ರೀಟ್ಮೆಂಟ್ ಕೊಟ್ವಿ. ಕೆಲವೊಂದು ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಕೊಟ್ಟರು. ಒಂದು 6-7 ಮೆಡಿಸಿನ್ಸ್ ಇತ್ತು. ಅದರಲ್ಲಿ ಇವರು ನಮಗೆ ಬಂದುಬಿಟ್ಟು ಎಕ್ಸ್ಪೈರ್ ಆಗಿರೋದನ್ನ ಇದು ಕೊಟ್ಟಿದ್ದಾರೆ ಮೆಡಿಸಿನ್. ಆ್ಯಕ್ಚುಲಿ ಇಶ್ಯೂ ಅದಲ್ಲ, ಮಿಸ್ ಎಲ್ಲ ತಪ್ಪೆಲ್ಲರಿಂದನೂ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ ಇಲ್ಲಿ ನೋಡಿ, ಬಿಲ್ಲಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಇಯರ್ ಅಂತಿದೆ, ಇದರಲ್ಲಿ ನೋಡಿದರೆ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಇದು ಇಂಟೆನ್ಷಲಿನ ಇಲ್ಲ ಬರೀ ನಮಗಾಗಿದೆಯಾ ಇಲ್ಲ ಇನ್ ಫ್ಯೂಚರಲ್ಲಿ ಇದೇ ರೀತಿಯ ತಪ್ಪು ಯಾರಿಗೂ ಆಗಬಾರ್ದು. ಅಷ್ಟು ಚಿಕ್ಕ ಇದರಲ್ಲಿ ನಿಮ್ಮದು 8ರಿಂದ 10 ಜನ ಸ್ಟಾಫ್ ಇರ್ತಾರೆ. ಅಲ್ಲಿಂದ ಶೆಲ್ಫಿಂದ ತೊಗೊಂಬಂದು ಇಲ್ಲಿ ಇಡೋಕ್ಕೊಬ್ರು, ಇಲ್ಲಿಂದ ಪಕ್ಕಕ್ಕೆ ಶಿಫ್ಟ್ ಮಾಡೋಕ್ಕೊಬ್ರು, ಪೇಪರಲ್ಲಿ ಹಾಕೋಕ್ಕೊಬ್ರು, ದುಡ್ಡು ಇಸ್ಕೊಳ್ಳೋಕ್ಕೊಬ್ರು, ಎಣ್ಸೋಕ್ಕೊಬ್ರು, ಚೆಕ್ ಮಾಡೋಕ್ಕೊಬ್ರು ಇಲ್ವಾ? ನೋಡಿ ಮಾಡಿ ಮಾಡಬೇಕು. ಇಲ್ಲಾಂದರೆ ಬೇರೆ ಕಡೆ ಎಲ್ಲರೂ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಇಲ್ಲಿ ಬರೋದೇನಕ್ಕೆ? ಸರ್ವಿಸ್ ಪೇ ಮಾಡ್ತೀವಿ, ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ ಬೇರೆದನ್ನು ನಾವೇ ಮಾಡ್ಕೋಬೇಕಂದ್ರೆ ಬರೋದು ಅರ್ಥ ಇಲ್ಲ. ಸೊ ಇದು ಏನಿದೆ ಪ್ರಾಪರ್ ತನಿಖೆ ಆಗಬೇಕು. ಇನ್ನೂ ಎಷ್ಟೊಂದು ಮೆಡಿಸಿನ್ಸ್ ಈ ಥರ ಬೇರೆಯವ್ರಿಗೂ ಆಗಿದೆಯಾ, ನೆಕ್ಸ್ಟ್ ಈ ಥರ ಯಾವುದೇ ರೀತಿ ಖಂಡಿತ ಆಗಬಾರ್ದು. ಅದು ಏನಿದೆ ತನಿಖೆ ಮಾಡಿ ಚೆಕ್ ಮಾಡಿ ಮಾಡಬೇಕು. ಇದು ನೋಡಿ ಡಿಸೆಂಬರ್ 2025ಗೆ ಆಲ್ರೆಡಿ ಎಕ್ಸ್ಪೈರ್ ಆಗಿರೋದು. ಇದರಲ್ಲಿ ಮಾತ್ರ ನೋಡಿ 2026/5 ಅಂತಿದೆ, ಅಂದರೆ ಇನ್ನೂ 5-6 ತಿಂಗಳಿದೆ ಅಂತಿದೆ. ನಾನು ಆಲ್ರೆಡಿ ನನ್ನ ಮಗಳಿಗೆ ನಿನ್ನೆ ನೈಟ್ ತೊಗೊಂಡೋಗಿದ್ದು 6ನೇ ತಾರೀಕು ಬೆಳಗ್ಗೆ. ಅವತ್ತು ಅವರಿಗೆ ಮೈಲ್ಡ್ ಫೀವರ್ ಇತ್ತು ಅಂತೇಳಿ ನಾನೇನು ಕನ್ಸ್ಯೂಮ್ ಮಾಡಲಿಲ್ಲ. ನಿನ್ನೆ ಮಧ್ಯಾಹ್ನ ಮೋಸ್ಟ್ ಪ್ರಾಬಬ್ಲಿ ಸಂಜೆ ಅಷ್ಟೊತ್ತಿಗೆ ಮೆಡಿಸಿನ್ ಒಂದು ಫುಲ್ ಇದು ಎಷ್ಟು ಪ್ರಿಸ್ಕ್ರೈಬ್ ಮಾಡಿದ್ರಲ್ಲ ಅವರು ಫುಲ್ ಒಂದು ಕುಡಿಸಿದ್ದೀನಿ. ಇಫ್ ಇನ್ ಕೇಸ್ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಇದು ಯಾರು ಕೊಟ್ಟಿದ್ದಾರೆ? ಅವರು ಕುಡಿಸಿನವರಿಗೆ. ನಾನು ಅದಕ್ಕೆ ಮತ್ತೆ ಅದೇ ತಿಳ್ಸಕ್ಕಂಥೇಳಿ ಇಲ್ಲಿ ಬಂದಿರೋದು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.